ಇವತ್ತು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಲೋಕ ಸಂಗ್ರಾಮದ ಕ್ಲೈಮ್ಯಾಕ್ಸ್ಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಮತ ಅಸ್ತ್ರ ಪ್ರಯೋಗಕ್ಕೆ ಪ್ರಜಾಪ್ರಭುಗಳು ರೆಡಿ ಆಗಿದ್ದಾರೆ. ಫಲ ನೀಡುತ್ತಾ ಅಬ್ಬರದ ಪ್ರಚಾರ ಮತ್ತು ಭಾಷಣ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ಮತದಾರರ ಮನ ಪರಿವರ್ತನೆ ಮಾಡುತ್ತಾ ಬಿಜೆಪಿ ಅಥವಾ ಕಾಂಗ್ರೆಸ್ನ ಪ್ರಣಾಳಿಕೆ? ಯಾವ ಪ್ರಣಾಳಿಕೆ ಜನರ ಮನಸ್ಸನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳ, ಬಿಜೆಪಿಯು ಕೂಡ ಈ ಬಾರಿ ಗಮನ ಸೆಳೆಯುವಂತಹ ವಿಚಾರಗಳನ್ನ, ಜನರಿಗೆ ಹತ್ತಿರ ಆಗುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿರೋದ್ರಿಂದ ಆ ಪ್ರಣಾಳಿಕೆಗಳು ಕೂಡ ಜನರ ಮನಸ್ಸನ್ನ ಪರಿವರ್ತನೆ ಮಾಡಬಹುದಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ವರ್ಕೌಟ್ ಆಗಬಹುದಾ ಅನ್ನೋದು ಪ್ರಶ್ನೆ. ಗಮನಿಸಬೇಕಾಗಿರೋದು ರಾಜ್ಯದ 14 ಲೋಕಸಭಾ ಕ್ಷೇತ್ರ, ಅದು ಉತ್ತರ ಕರ್ನಾಟಕದ ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಕ್ರಿಯೆ ಆಗುತ್ತೆ. ಮತದಾರ ಪ್ರಭುಗಳು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಯಾರು ನಮ್ಮ ದೇಶದ ಪ್ರಧಾನಿ ಆಗಬೇಕು ಅಂತ. ಮೋಸ್ಟ್ಲಿ ಅದನ್ನ ಡಿಸೈಡ್ ಮಾಡಿದ್ಮೇಲೆ ಇವತ್ತು ವೋಟ್ ಹಾಕ್ತಾರೆ. ಯಾರು ಕೂಡ ವೋಟ್ ಮಾಡದೆ ಮನೇಲೆ ಕೂತ್ಕೊಳ್ಬೇಡಿ. ಬಿಸಿಲಿದೆ ಅಪ್ಪ, ಮಳೆ ಬರ್ತಾ ಇದೆ, ಹೋಗಕ್ಕಾಗಲ್ಲ ಅಂತ. ದಯವಿಟ್ಟು ನಿಮ್ಮ ಒಂದೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್. ನಾವು ಪ್ರತಿ ಬಾರಿ ಕೂಡ ಇದನ್ನೇ ಹೇಳೋದು. ಬಟ್ ಲಾಸ್ಟ್ ಟೈಮ್ ಮೊದಲ ಹಂತದ ಮತದಾನದ ಪರ್ಸೆಂಟೇಜ್ ಅನ್ನ ಗಮನಿಸಿದ್ರೆ ಸಿಲಿಕಾನ್ ಸಿಟಿ ಜನರ ಬೇಸರ ಎದ್ದು ಕಾಣಿಸ್ತಾ ಇತ್ತು. ಫಲಿತಾಂಶ ಏನಾಗಬಹುದು ಅನ್ನುವಂಥ ಕುತೂಹಲ ಕಾರಣ ವೋಟಿಂಗ್ ಪರ್ಸೆಂಟೇಜ್ ಗಮನಿಸಿದ್ರೆ ತುಂಬಾ ಕಡಿಮೆ ಆಗಿತ್ತು ಸಿಲಿಕಾನ್ ಸಿಟಿಯಲ್ಲಿ. ಹಾಗಾಗಿ ಯಾಕಿಷ್ಟೊಂದು ಬೇಸರ ಜನರಿಗೆ ಅನ್ನೋದು ಪ್ರಶ್ನೆ. ಇವತ್ತು 2ನೇ ಹಂತದ ಮತದಾನಕ್ಕೆ ಕರುನಾಡು ಕೂಡ ಸಜ್ಜಾಗಿದೆ. ರಾಜ್ಯದ 14 ಕ್ಷೇತ್ರದಲ್ಲಿ 2ನೇ ಹಂತದ ಮತದಾನ ಇವತ್ತು ನಡೆಯುತ್ತೆ. 14 ಕ್ಷೇತ್ರಗಳಲ್ಲಿ 227 ಹುರಿಯಾಳುಗಳು ಕಣದಲ್ಲಿದ್ದಾರೆ. 2,59,00,000 ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 52,958 ಮತದಾರರು 14 ಜಿಲ್ಲೆಗಳಲ್ಲೂ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ 227 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 227 ಅಭ್ಯರ್ಥಿಗಳ ಭವಿಷ್ಯವನ್ನ ಇವತ್ತು ಮತದಾರ ಡಿಸೈಡ್ ಮಾಡ್ತಾರೆ. ಈ ಬಾರಿ ಎರಡೂ ಪಕ್ಷದ ಶಕ್ತಿ ಕೂಡ ನಾರಿ ಶಕ್ತಿ. ನಾರಿ ಶಕ್ತಿಯನ್ನ ಮುಂದಿಟ್ಟುಕೊಂಡ ಈ ಬಾರಿ ಎರಡೂ ಪಕ್ಷದವರು ಕೂಡ ಶಕ್ತಿ ಪ್ರದರ್ಶನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಅಂದ್ರೆ ಮಹಿಳಾ ಮತದಾರರ ಸಂಖ್ಯೆಯನ್ನ ಗಮನಿಸಿದ್ರೆ ಪುರುಷ ಮತದಾರರಕ್ಕಿಂತ ಹೆಚ್ಚಾಗಿದೆ. ಹಾಗಾಗಿ ಆ ಮತಗಳು ಬಹಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇರೋದು, ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಎಲ್ಲ ಮಹಿಳಾ ಮತದಾರರು ಕಾಂಗ್ರೆಸ್ ಜೊತೆಗಿದ್ದಾರೆ, ಅದೇ ನಮಗೆ ಲಾಭ ಆಗುತ್ತೆ ಅಂತ. ಎರಡೂ ಪ್ರಣಾಳಿಕೆಯನ್ನ ಗಮನಿಸಿದ್ರು ಕೂಡ ಈ ಬಾರಿ ನಾರಿ ಶಕ್ತಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿರೋದು ಎರಡೂ ಪಕ್ಷದ ಶಕ್ತಿ ಅನ್ನೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಹಾಗಾಗಿ ಮಹಿಳಾ ಮತದಾರರ ಒಲವು ಯಾವ ಕಡೆಗೆ, ಯಾವ ಪಕ್ಷದ ಕಡೆಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾರಂಟಿ ಯೋಜನೆಗಳ ಮೋದಿ ಅಲೆಯ ನೋಡಿ, ಇವತ್ತು ಮತದಾನ ಪ್ರಕ್ರಿಯೆಗೆ ಯಾವ ರೀತಿಯ ಸಿದ್ಧತೆಗಳು ಚುನಾವಣಾ ಆಯೋಗದಿಂದ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ. ಶಿವಮೊಗ್ಗದಿಂದ ಭೀಮಾ ನಾಯಕ್ ಇದ್ದಾರೆ, ಕಾರವಾರದಿಂದ ಕೂಡ ನಮ್ಮ ಪ್ರತಿನಿಧಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ಶಿವಮೊಗ್ಗಕ್ಕೆ ಹೋಗೋಣ. ಕಾರಣ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ ಶಿವಮೊಗ್ಗವನ್ನ. ಭೀಮಾ ನಾಯಕ್, ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಯಾವ ರೀತಿಯ ಸಿದ್ಧತೆಗಳಾಗಿದೆ? ಈ ಬಾರಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎಲ್ಲ ತ್ರಿಕೋನ ಸ್ಪರ್ಧೆ. ಕೆಎಸ್ ಈಶ್ವರಪ್ಪನವರ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದ್ರಿಂದ ಯಾವ ರೀತಿ ಟಫ್ ಕಾಂಪಿಟೇಷನ್ ಕಾಣಿಸ್ತಾ ಇದೆ? ಎಸ್ ರಮ್ಯ, ಏನು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು ಮಲೆನಾಡು ಶಿವಮೊಗ್ಗ ಜಿಲ್ಲೆ. ಏನಕ್ಕಂದ್ರೆ ಎರಡು ಮಾಜಿ ಸಿಎಂಗಳ ಪುತ್ರರು ಕಣದಲ್ಲಿರುವಂಥದ್ದು, ಜೊತೆಗೆ ಮಾಜಿ ಡಿ ಸಿ ಎಂ
ಈಶ್ವರಪ್ಪನವರು ಕಣದಲ್ಲಿರೋ ಕಾರಣಕ್ಕಾಗಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಶಿವಮೊಗ್ಗ ಪರಿಣಮಿಸಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಂಡಿರುವಂಥದ್ದು. 2039 ಮತಗಟ್ಟೆಗಳಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ. 12,500 ಜನ ಸಿಬ್ಬಂದಿಗಳು ನಿಯೋಜನೆ ಮಾಡಿರುವಂಥದ್ದು. 2,800 ಜನರು ಪೊಲೀಸ್ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಏನಂದರೆ 23 ಜನ ಕಣದಲ್ಲಿರೋ ಕಾರಣಕ್ಕಾಗಿ 2 EVM ಮಿಷನ್ಗಳನ್ನು ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಅಳವಡಿಸ್ತಿರುವಂಥದ್ದು. ಏನಕ್ಕಂದರೆ 23 ಜನ ಕಣದಲ್ಲಿರುವಂಥದ್ದು ಮಲೆನಾಡು ಶಿವಮೊಗ್ಗದಲ್ಲಿ. ಇದರ ಜೊತೆಗೆ ವಿಶೇಷವಾಗಿ ಮಹಿಳೆಯರ ಮತಗಳನ್ನು ಸೆಳೆಯಲಿಕ್ಕೆ ಸರ್ಕಾರ ಮತ್ತು ಚುನಾವಣಾ ಆಯೋಗ ಒಂದು ಹೊಸ ತಂತ್ರವನ್ನು ಮಾಡಿದೆ. 40 ಸಖಿ ಕೇಂದ್ರಗಳನ್ನು ಸಹ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹೀಗೆ ವಿಶೇಷವಾಗಿ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಮಹಿಳೆಯರನ್ನು ಅಥವಾ ಯುವಕರನ್ನು ಸೆಳೆಯಲಿಕ್ಕೆ ಯೂತ್ ಬೂತ್ಗಳನ್ನು ಮಾಡಿದ್ದಾರೆ, ಸಖಿ ಕೇಂದ್ರಗಳನ್ನು ಮಾಡಿದ್ದಾರೆ. ಹೀಗೆ ಮತದಾರರನ್ನು ಸೆಳೆಯಲು ಮತ್ತು ಮತದ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಮ್ಯಾ, ಫೈನ್ ಭೀಮಾ ನಾಯಕ್ ಹಾಗೆ ಸಂಪರ್ಕದಲ್ಲಿರಿ. ನೀವು ಇಂದು 2ನೇ ಹಂತದ ಮತದಾನಕ್ಕೆ ಕರುನಾಡು ಸಜ್ಜಾಗಿದೆ. ನಮ್ಮ ರಿಪೋರ್ಟರ್ ಕಾರವಾರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಶೇಷಗಿರಿ, ಇದೀಗ ಒಂದು ಕಡೆ ಮತದಾನ ಪ್ರಕ್ರಿಯೆ ಇನ್ನೇನು ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಯಾವ ರೀತಿಯಾಗಿ ಸಜ್ಜಾಗಿದೆ, ಇದು ಮತದಾನ ಪ್ರಭು ಯಾರಿಗೆ ಒಲಿಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಮ್ಯಾ, ಉತ್ತರ ಕನ್ನಡ ಜಿಲ್ಲೆಯೂ ಕೂಡ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಇದಕ್ಕೆ ಮುಂಚಿತವಾಗಿ ಕೂಡ ಸಂಬಂಧಪಟ್ಟ ಕರ್ತವ್ಯ ನಿರತ ಸಿಬ್ಬಂದಿಗಳು ಕೂಡ ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾವೀಗ ಕಾರವಾರ ನಗರದ ಬಾಜಾರ್ ಸ್ಕೂಲ್ನ ಬಳಿ ಇದ್ದೇವೆ. ಇಲ್ಲಿ ಒಟ್ಟು 3 ಮತಗಟ್ಟೆಗಳು ಕೂಡ ಇರುವಂಥದ್ದು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 13 ಅಭ್ಯರ್ಥಿಗಳು ಕೂಡ ತಮ್ಮ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ನೋಡ್ತಾ ಇರ್ಬೋದು, ಸುಮಾರು ಒಟ್ಟು 16,41,125 ಮತದಾರರು ಕೂಡ ಇಲ್ಲಿ ಇದ್ದಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದ 7 ಗಂಟೆಗೆ ಆರಂಭವಾಗುತ್ತೆ. ಹೀಗಾಗಿ ನೋಡ್ತಾ ಇರ್ಬೋದು, ಸಂಬಂಧಪಟ್ಟ ಮತಗಟ್ಟೆ ಒಳಗಡೆ ಯಾವ ರೀತಿಯಾಗಿ EVM ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವುದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದ ಹಾಗೆ ಮಾಕ್ ಪೋಲಿಂಗ್ ಅನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಯಾಕಂತ ಹೇಳಿದ್ರೆ ನಂತರ ಯಾವುದೇ ರೀತಿಯ ಗೊಂದಲಗಳು, ಆ ಗೊಂದಲಕ್ಕೆ ಆಸ್ಪದ ಇರಬಾರದೆಂಬ ಕಾರಣಕ್ಕೆ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರಬೇಕು, ಇನ್ನೊಂದು ಮತಗಟ್ಟೆ ಬಳಿ ಇಲ್ಲಿಯೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮತದಾರರಿಗಾಗಿ ಕಾಯ್ತಾ ಇರುವಂಥದ್ದು. ಸುಮಾರು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಇಲ್ಲಿನ 1977 ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕಿತ್ತೂರು ಮತ್ತು ಖಾನಾಪುರ ಸೇರಿ ಒಟ್ಟು 1977 ಮತಗಟ್ಟೆಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತೆ ಮತದಾನದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಂತೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರ ಮತ್ತು ಬೆಳಗಾವಿಯ ಕಿತ್ತೂರು ಖಾನಾಪುರ ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ. ಒಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತು BJP ಪಕ್ಷಗಳ ನಡುವೆ ಹಣಾಹಣಿ ನಡೆದಿರುವಂಥದ್ದು. 6 ಬಾರಿ ಶಾಸಕರಾಗಿದ್ದಂಥ ವಿಶ್ವೇಶ್ವರ ಹೆಗಡೆಯವರು BJP ಪಕ್ಷದ ಅಭ್ಯರ್ಥಿ ಆಗಿದ್ದರೆ, ಖಾನಾಪುರದ ಮಾಜಿ MLA ಅಂಜಲಿ ನಿಂಬಾಳ್ಕರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿದ್ದಾರೆ. 2 ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಕೂಡ ನಡೆದಿರುವಂಥದ್ದು. ಒಟ್ಟಿನಲ್ಲಿ ಮತದಾರ ಯಾರಿಗೆ ಮತವನ್ನು ಹಾಕಲು ಮನಸ್ಸು ಮಾಡ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಮ್ಯಾ, ರೈಟ್, ಸ್ಟೇ ವಿತ್ ಮೀ, ವಿಲ್ ಕಮ್ ಬ್ಯಾಕ್. ಓಕೆ, ನಾವು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ, ಅಂದ್ರೆ ಮತದಾನ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ, ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಮೊದಲೇದಾಗಿ ಹುಬ್ಬಳ್ಳಿಯ ಭಾಗಕ್ಕೆ ಹೋಗ್ಬಿಡೋಣ. ಪ್ರಕಾಶ್, ಘಟಾನುಘಟಿ ನಾಯಕರು ಈ ಬಾರಿ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ, ಮತದಾರರ ಒಲವು ಯಾವ ಕಡೆಗೆ, ಮತದಾನ ಪ್ರಕ್ರಿಯೆಗೆ ಯಾವ ರೀತಿಯ ಸಿದ್ಧತೆಗಳು ಚುನಾವಣಾ ಆಯೋಗದಿಂದ ಆಗಿದೆ ಹುಬ್ಬಳ್ಳಿಯಲ್ಲಿ? ಎಸ್ ಶ್ರುತಿ, ಇವತ್ತು ಏನು ಪ್ರಜಾಪ್ರಭುತ್ವದ ಹಬ್ಬ, ಈ ಪ್ರಜಾಪ್ರಭುತ್ವದ
ಹಬ್ಬಕ್ಕೆ ಏನೇನು ಕ್ಷಣಗಣನೆ ಆರಂಭವಾಗಿದೆ. ಏನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಮತದಾನ ಪ್ರಕ್ರಿಯೆ ಆರಂಭವಾಗುವಂಥ ಮತಗಟ್ಟೆ ಆವರಣದಲ್ಲಿ ನಾನು ಇದ್ದೀನಿ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಈಗಾಗಲೇ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಇಡೀ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 18 ಲಕ್ಷದ ಅಂದರೆ 18 ಲಕ್ಷಕ್ಕೂ ಅಧಿಕ ಮತದಾರರು ಇರುವಂಥದ್ದು. ಈಗಾಗಲೇ BJPಯ ಪ್ರಹ್ಲಾದ್ ಜೋಶಿ ಮತ್ತು ಕಾಂಗ್ರೆಸ್ನ ವಿನೋದ್ ಅಸೂಟಿ ನಡುವೆ ನೇರ ಹಣಾಹಣಿ ಇಲ್ಲಿ ಏರ್ಪಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶತಾಯಗತ ಈ ಬಾರಿ BJP ಭದ್ರಕೋಟೆಯನ್ನು ತನ್ನ ಕೈವಶ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಸಾಕಷ್ಟು ಒಂದು ಬಿರುಸಿನ ಪ್ರಚಾರ ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಮತಗಟ್ಟೆ ಅಂದರೆ ನಾನು ಮತಗಟ್ಟೆ ಎದುರುಗಡೆ ಇದ್ದೀನಿ. ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭವಾಗಲಿದೆ. ಇವತ್ತು ಏನಂದರೆ ಪ್ರಮುಖವಾಗಿ ಕ್ಷೇತ್ರದಾದ್ಯಂತ 1901 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಗೆ 8,086 ಜನ ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಏನು ಚುನಾವಣಾ ಪ್ರಕ್ರಿಯೆಗೆ ಈಗಾಗಲೇ ಏನು ಮತಯಂತ್ರಗಳನ್ನು ಪರಿಶೀಲನೆ ಮಾಡೋದಿರದಲ್ಲಿ ಅಂತಿಮವಾದಂಥ ಒಂದು ಸಿದ್ಧತೆಯಲ್ಲಿ ಇಲ್ಲಿ ತೊಡಗಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಕಡೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂತಹ ಮತದಾನ ಪ್ರಕ್ರಿಯೆ ಏನೇನು ಸರಿಯಾಗಿ 7 ಗಂಟೆಗೆ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದಲೂ ಸಹಿತ ಸಾಕಷ್ಟು ಸಿದ್ಧತೆಗಳನ್ನು